ಪ್ರಸ್ತುತರಾಗಿದ್ದೀರಿ. ಅಟವಿ ಶ್ರೀಗಳ ಇತಿಹಾಸವನ್ನು ಹೇಳೋದಾದರೆ ಅವರು ಮೂಲತಃ ಬೆಳಗಾವಿ ಜಿಲ್ಲೆಯ ಅಂಕಲಗಿ ತಾಲೂಕಿನವರು. ಅಂಕಲಗಿಯಲ್ಲಿ ಅಡವಿ ಮಠದಲ್ಲಿರುವಂತಹವೇ ಅವರ ಮೂಲ ಮಠ. ಅವರು 770 ವರ್ಷ ನಿರಂತರವಾಗಿ ಬದುಕಿದಂಥವರು. 770 ವರ್ಷ ಭೂಮಿ ಮೇಲೆ ಜೀವಂತ ಇದ್ದಂಥ ಮಹಾಮಹಿಮರು, ಮಹಾಶಿವಯೋಗಿಗಳು. ಅವರು ಸುಮಾರು 700ಕ್ಕಿಂತ ಹೆಚ್ಚು ಗದಿಗೆಗಳು ಕರ್ನಾಟಕದಲ್ಲಿ ಪ್ರಸ್ತುತವಾಗಿದ್ದಾರೆ. ತಮ್ಮ ಶಿವಯೋಗದ ಪ್ರಭಾವದಿಂದ ಅವರು ನಾಥ ಪರಂಪರೆಯಲ್ಲೂ ತಮ್ಮ ಶಿವಯೋಗ ಪ್ರಭಾವವನ್ನು ಬೀರಿದ್ದಾರೆ. ಮೂಲತಃ ಅವರು ಪುರಾಶ್ರಮ ಹೆಸರು ಬಂದ್ಬಿಟ್ಟು ರೇಚ ಅರಸರು ಅಂತ. ಬಸವಣ್ಣವರ ಕಾಲಘಟ್ಟದಿಂದನೂ ಬಸವಣ್ಣವರ ಸೇವೆ ಮಾಡಿಕೊಂಡು ಅವರು ಇದ್ದಂಥವ್ರು. ಬಸವ ಕಲ್ಯಾಣದಲ್ಲಿ ಯಾವಾಗ ಈ ಗಲಭೆ ಆಗತ್ತಾರೆ, ಶರೇಂದ್ರಲ್ಲನ್ನು ಹೊರಗಡೆ ಹೊರಿಸುವಂತ ಕೆಲಸ ಆದಾಗ ಇವರು ಚನ್ನಬಸವಣ್ಣವ್ರ ಜೊತೆ ಒಂದು ಗುಂಪು ಉಳಿವಿ ಹತ್ರ ಹೋಗುತ್ತೆ ಅಂತ ಕೇಳ್ಬಿಡ್ತೀವಿ. ಇವರು ಚನ್ನಬಸವಣ್ಣವ್ರ ಜೊತೆ ಬಂದಂಥವ್ರು ಇವರು ರೇಚ ಅರಸರು ಅಂತ. ಇವರು ಚನ್ನಬಸವಣ್ಣವರು ಒಂದ್ಸತಿ ಹುಬ್ಬಳ್ಳಿಯಲ್ಲಿ 3000 ಮಠದಲ್ಲಿ 101 ಜಂಗಮದ ದಾಸೋಹ ಮಾಡಿಸ್ಬೇಕಂತಂದು ಅಲ್ಲಿದ್ದಾಗ ಈ ರೇಚ ಅರಸರಿಗೆ ಊಟ ಆದ್ಮೇಲೆ ವಿಳ್ಯದೆಲೆ ಕೊಡುವ ಕಾಯಕನ ಚನ್ನಬಸವಣ್ಣವ್ರು ಒಪ್ಪಿಸ್ತಾರೆ. ಇವ್ರು ರೇಚ ಅರಸರು ಎಲ್ಲರಿಗೂ ಕೈ ಸಿಕ್ಕಂತ ಎಲ್ಲರಿಗೂ ಕರಿ ಎಲೆ ಕೊಟ್ಬಿಟ್ಟು ಒಬ್ರಿಗೆ ಮಾತ್ರ ಬಿಳಿ ಎಲೆ ಕೊಟ್ಬಿಡ್ತಾರೆ. ಅಲ್ಲಿ ಪಂಥಿ ಭೇದ ಆಯ್ತು. ಎಲ್ಲರಿಗೂ ಬಿಳಿ ಎಲೆ ಕೊಟ್ಬಿಟ್ಟು ಒಬ್ರಿಗೆ ಕರಿ ಎಲೆ ಕೊಟ್ರಲ್ಲ ಅಂತ ಪಂಥಿ ಭೇದ ಆಗಿದ್ದಕ್ಕೆ ಈ ಒಂದು ವಿಷಯ ಚನ್ನಬಸವಣ್ಣವ್ರಿಗೆ ತಿಳ್ಕೊಂಡು, ಇಲ್ಲ ನೀವು ಹಿಂಗೆ ದಾಸೋಹದಲ್ಲಿ ಭಿನ್ನ ಮಾಡಿದ್ದೀರಿ, ಒಬ್ಬರಿಗೆ ಬೇರೆ ಎಲ್ಲ ಕೊಟ್ಟಿದ್ದೀರಿ, ಅದು ಪಂಥಿ ಭೇದ ಆಗತ್ತೆ, ಆ ಪಾಪಕ್ಕೆ ನೀವು ಪ್ರಾಯಶ್ಚಿತ್ತ ಬರಬೇಕಾಗತ್ತೆ, ಅದಕ್ಕಾಗಿ ನೀವು ಭೂಮಿಯಲ್ಲೇ ಇರಿ, ಭೂಲೋಕದಲ್ಲಿದ್ದು ದಾಸೋಹದಲ್ಲಿ ಸೇವೆ ಮಾಡಿ ಇಲ್ಲೇ ಮೋಕ್ಷ ಕಾಣಿ ಅಂತಂದು ಅವ್ರ ಆಶೀರ್ವಾದ ಮಾಡಿ ತಮ್ಮ ಮುಂದೆ ಉಳಿವಿ ಬಂದು ಐಕ್ಯ ಆಗ್ತಾರೆ. ಇವರು ರೇಚ ಅರಸರು ಸನ್ಯಾಸಿಕ ಚನ್ನಬಸವಣ್ಣ ಜೊತೆ ತಗೊಂಡು ಅಟವಿ ಮಹಾಶಿವಗಳಂತಂದು ಅಡವಿಯಲ್ಲಿದ್ರೆ ಅಡಿವಪ್ಪನವರು, ನಾಡಿನಲ್ಲಿದ್ರೆ ಊರಿನಪ್ಪನವರು ಅಂತ ಅನ್ಕೊಂಡು ಅಡವಿಯಲ್ಲಿ ಕುಂತು ತಪಸ್ಸು ಮಾಡಿ ಸಿದ್ಧಿಗಳನ್ನು ಪಡ್ಕೊಂಡು ಬಹುರೂಪಿಣಿ ವಿದ್ಯೆ ಮತ್ತು ಮೊದಲಾದ ವಿದ್ಯೆಗಳೆಲ್ಲ ಕಲಿತು ಎಲ್ಲ ಇಲ್ಲಿ ಗುಬ್ಬಿ ಚನ್ನಬಸವೇಶ್ವರ ಮಠದಲ್ಲಿ ಅಲ್ಲೂ ಅವರು ದಾಸೋಹ ಸ್ಟಾರ್ಟ್ ಮಾಡಿದ್ದು. ಮತ್ತು ಇಲ್ಲಿ ಚಿಕ್ಕತೊಳಕೆರೆ ಅಡವಿ ಮಠ ಅಂತಿದೆ, ಅಲ್ಲೂ ಇವರಿಂದಾನೇ ದಾಸೋಹ ಸ್ಟಾರ್ಟ್ ಮಾಡಿದ್ದು. ಮತ್ತು ಸಿದ್ಧಗಂಗೆ ಮಹಾಪ್ರಸಾದ ಮಹಾದಾಸೋಹ ಒಲೆ ಹಚ್ಚಿದಂಥ ಮಹಾತ್ಮರೇ ಇವರು ಅಟವಿ ಶಿವಗಳಂತ ಹೇಳೋದಕ್ಕೆ ತುಂಬಾ ಖುಷಿ ಪಡ್ತೀನಿ. ಅಂಥವ್ರ ಗದಿಗೆಯಲ್ಲಿ ಇಟ್ಕೊಂಡು ನಾನು ಪೂಜೆ ಮಾಡೋದಾಗ್ಲಿ, ಸೇವೆ ಮಾಡೋದಾಗ್ಲಿ ನನ್ನ ಗುರುಜನದ ಸೌಭಾಗ್ಯ. ಇದನ್ನು ದೊರಕಿಸಿಕೊಟ್ಟಂತ ಸಿದ್ಧಗಂಗಾ ಮಹಾಸ್ವಾಮಿಗಳಿಗೆ ಅನಂತ ನಮಸ್ಕಾರ ಸಲ್ಲಿಸಿ ನಾನು 2 ಮಾತುಗಳನ್ನ